ಚಿಂತಾಮಣಿ ನಗರದ ಮಂಜುನಾಥ್ ಆಚಾರಪ್ಪ ಎಂಬುವವರು ತಮ್ಮ ವಾಹನಗಳಿಗೆ 220 ರೂಪಾಯಿಗೆ ಪೆಟ್ರೋಲ್ ಹಾಕಿಸಿಕೊಂಡಾಗ ಪೆಟ್ರೋಲ್ ಹಾಕುವುದರಲ್ಲಿ ಕಡಿಮೆ ಹಾಕಿ ಮೋಸ ಮಾಡಲಾಗಿದೆ ಎಂದು ಆರೋಪಿಸಿ ಗ್ರಾಹಕರು ಬಂಕ್ ಸಿಬ್ಬಂದಿ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಪೆಟ್ರೋಲ್ ಪಂಪ್ ರೀಡಿಂಗ್ ಸರಿಯಾಗಿ ತೋರಿಸಿದರೂ ಮೋಸ ಮಾಡಲಾಗಿದೆ ಎಂದು ತನ್ನ ವಾಹನದಲ್ಲಿ ಹಾಕಿಸಿದ್ದ ಪೆಟ್ರೋಲ್ ಅನ್ನು ತೆಗೆಸಿ ರಿಯಾಲಿಟಿ ಚೆಕ್ ಮಾಡಿದ್ದಾರೆ. ನಾವು ಕಿಶೋರ್ ಸ್ಕೂಲ್ನ ಮಗುನ ಕರ್ಕೊಂಡ್ಬಂದ್ವಿ. ಇಲ್ಲಿ ಆಲ್ರೆಡಿ ನಂಗೆ 3 ತಿಂಗಳಿಂದ ನಂಗೆ ಮೋಸ ಆಯಿತು. ಒಂದು 4-5 ರೂಪಾಯಿ ಆಯ್ತು ಕಟ್ ಮಾಡಿದ್ರು ಅವರು. ಅವ್ರು ಏನು ಮಾಡಿದ್ರು ಅಂತಂದರೆ ಚಿಲ್ಲರೆ ಇಲ್ಲ ಅಂತ ಕಳಿಸ್ಬಿಟ್ರು. ಸರಿ ಆಯಿತು ಬಿಡೋದು ಬಿಟ್ಬಿಟ್ಟು ಹೊರಡೋದೆ. ನಾವು ಇನ್ನೇನು ಮಾಡೋಕ್ಕಾಗುತ್ತೆ? ಚಿಲ್ಲರೆ ಇಲ್ಲ ಅಂತಂದರೆ ನಾವು ಏನು ಮಾಡೋಕ್ಕಾಗಲ್ಲ. ಸರಿ ಆಯ್ತು, ನೆಕ್ಸ್ಟ್ ಟೈಮ್ ನಾನು ಆಗ್ಬೋದು, ನಾನು ನೆನಪಿರ್ತೀನಿ ಅವ್ರಿಗೆ, ಆಗಲ್ಲ. ಇವತ್ತು ಡಿಯೋಗೆ 2 ಲೀಟ್ರ್ ಪೆಟ್ರೋಲ್ ಹಾಕ್ಸಕ್ಕಂತ ಇವ್ರು ಬಂದಿದ್ದಾರೆ. ಜಸ್ಟ್ ಅದರಲ್ಲಿ 2 ಲೀಟ್ರ್ ಐತೆ, ಇನ್ನೊಂದು 2 ಲೀಟ್ರ್ ಹಾಕೋಕೆ ಹೋದ್ರೆ 60 ರೂಪಾಯಿಗೆ ಫಸ್ಟ್ ಹಾಕಿದ್ರೆ ಹಂಗೆ ಕಂಟಿನ್ಯೂ ಮಾಡಿ ಹಾಕಿದ್ರೆ ಅದ್ರಲ್ಲಿ ಮೋಸ ಆಗೈತೆ. ಪೆಟ್ರೋಲ್ ಬಂದಿಲ್ಲ ಅದರಲ್ಲಿ. ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಬಂದಿಲ್ಲ. ಯಾವ ಪೆಟ್ರೋಲ್ ಬಂಕು ಎಲ್ಲಿರೋದು ಸರ್? ಇದು ಸಿವಿಲ್ ಬಸ್ ಸ್ಟ್ಯಾಂಡ್. ಇದ್ರ ಹೆಸರು ಗೊತ್ತಿಲ್ಲ. ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್. ಈ ಬಂಕಲ್ಲಿ ಜಾಸ್ತಿ ಮೋಸ ಆಗ್ತಿದೆ. ಓನರ್ ಕೇಳಿ ಹೇಳ್ತಾರೆ ಗೊತ್ತಾ, ನಿಮ್ಮ ಸೇಲ್ಸ್ ಮ್ಯಾನೇಜರ್ ಮಾತಾಡು ಅಂತಂದರೆ ಕರ್ಸ್ಕೊ, ನಿಮ್ಮ ಕೆಪಾಸಿಟಿ ಇದೆ ಅಂತ. ನಾವೇನು ಮಾಡೋದು ಅದಕ್ಕೆ? ಸರಿ ಸರ್, ಅವ್ರ ಹತ್ರ ನಂಬರ್ ಇಲ್ಲ. ಅವ್ರದ್ದು ನಂಬರ್ ನಮ್ಗೆ ಹೆಂಗೆ ಸರ್ ಸಿಗುತ್ತೆ? ಇವಾಗ ನಾವು ಕಸ್ಟಮರ್, ಇಲ್ಲಿ ಬರೋದು ಕಸ್ಟಮರ್. ನಾವು ಬರ್ತೀವಿ, ಹಾಕ್ಕೊಂಡು ಹೋಗ್ತೀವಿ, ನಮ್ಮ ಕರ್ತವ್ಯ ಅಷ್ಟೇ. ಅವರು ಇದರಲ್ಲಿ ಮೋಸ ಮಾಡಿದ್ರೆ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ನಾವು ನೋಡ್ಕೋಬೇಕು. ಇವಾಗ ನಾವು ಎಷ್ಟೋ ಟೆನ್ಷನ್ ಇರ್ತೀವಿ, ಮಗುನ ಕರ್ಕೊಂಡೋಗ್ಬೇಕಾಗುತ್ತೆ, ಅರ್ಜೆಂಟಾಗಿ ಕರ್ಕೊಂಬಂದಿರ್ತೀವಿ, ಹಾಕ್ಸ್ಕೊಳ್ಳೋಕ್ಕೆ ಕೀ ತೆಗಿತೀವಿ, ಹಾಕ್ಸ್ಕೋತೀವಿ, ಅಷ್ಟೇ ನೋಡ್ತೀವಿ ಹೊರ್ತು ಇವಾಗ ಮನೆಗೆ ಅವ್ರು ಫಸ್ಟ್ ಸೇರಿಸ್ಬೇಕು, ಆ ಟೆನ್ಷನ್ ನಾವಿರ್ತೀವಿ, ಮತ್ತೆ ನಾವು ಕೆಲ್ಸಕ್ಕೆ ಬರಬೇಕು. ಅದು ಬಿಟ್ಬಿಟ್ಟು ಇವ್ರು ಈ ಥರ ಮೋಸ ಮಾಡಿದ್ರೆ ನಾವು ಮೀಟ್ರೇ ನೋಡ್ಕೊಂಡಿರೋಕ್ಕಾಗುತ್ತಾ? ಜೀರೋನೇ ನೋಡ್ಕೊಂಡಿರೋಕ್ಕಾಗುತ್ತಾ? ಏನ್ ಸರ್ ಇವ್ರದ್ದು? ಜನಗಳಿಗೆ ಮೋಸ ಆಗ್ತಿದೆ ಸರ್. 100% ಆಗ್ತಿದೆ. ಇದು ಸರ್, ಇದು ಪಬ್ಲಿಕ್ ಇಶ್ಯೂ. ಇದು ನಾಟ್ ಎ ಐಎಮ್ ಇಶ್ಯೂ, ದಟ್ ಈಸ್ ಅ ಓನರ್ ಇಶ್ಯೂ. ಇದು ಪಬ್ಲಿಕ್ ಇಶ್ಯೂ. ಓಕೆ ಡನ್. ಇದು ಸೇರಿಸಿ ಹಾಕ್ಸ್ತೀವಲ್ಲ, ಡಿಯೋಕ್ ಪೆಟ್ರೋಲ್ ಹಾಕ್ಸ್ತೀವಲ್ಲ, ಅದು ಓಪನ್ ಮಾಡಿ ಟೋಟಲ್ ಏನಿದೆಯೋ ಪೆಟ್ರೋಲ್, ಗಾಡಿಯಲ್ಲಿ ಪೆಟ್ರೋಲ್ ಏನಿದೆಯೋ ಅದೆಲ್ಲ ರಿಮೂವ್ ಮಾಡಿ ತೋರಿಸಿದೀವಿ, ಕಣ್ಣಾರೆ ತೋರಿಸಿದೀವಿ ಅವ್ರಿಗೆ. ಅರ್ಥ ಆಗೈತೆ? ಅವ್ರು ಓನರ್ ಮಾತಾಡಿದ್ರೆ ನಿಮಗೆ ಮಾತಾಡ್ಕೋ ಹೋಗು, ಸೇಲ್ಸ್ ಮ್ಯಾನೇಜರ್ ಯಾರೋ ಮಾಡ್ಕೋ ಹೋಗು, ನಾವು ಮಾತಾಡಿದ್ವಿ ಆಲ್ರೆಡಿ ಅಂತವ್ರು. ಏನು ಮಾಡೋದು? ಇನ್ನು ಬಂಕ್ನಲ್ಲಿ ಇದ್ದ ವ್ಯವಸ್ಥಾಪಕ ವಿನಯ್, ಪೆಟ್ರೋಲ್ ಹಾಕುವಾಗ ಯಾವುದೇ ರೀತಿಯ ಮೋಸ ನಡೆದಿಲ್ಲ, ಸುಮ್ಮನೆ ಆರೋಪ ಮಾಡಲಾಗುತ್ತಿದೆ. ಬಂಕ್ನಲ್ಲಿ ಪೆಟ್ರೋಲ್ ಹಾಕಿಸಿಕೊಂಡಿರುವ ಪ್ರತಿಯೊಂದು ದೃಶ್ಯಗಳು ಸಿಸಿಟಿವಿ ಹಾಗೂ ನಮ್ಮ ಸಿಸ್ಟಂನಲ್ಲಿ ಸೆರೆಯಾಗಿವೆ. ಬಂಕ್ ಹೆಸರು ಕೆಡಿಸಲು ಈ ರೀತಿ ಮಾಡಲಾಗುತ್ತಿದೆ ಎಂದು ವ್ಯವಸ್ಥಾಪಕ ವಿನಯ್ ಸ್ಪಷ್ಟಪಡಿಸಿದ್ದಾರೆ. ನಿಮಗೇನಾದರೂ ಇಶ್ಯೂ ಇದ್ದರೆ, ಗ್ರಾಹಕರಿಗೆ ಏನಾದರೂ ಇಶ್ಯೂ ಇದ್ದರೆ ನೀವು ದಯವಿಟ್ಟು ನಮ್ಮಲ್ಲಿ ಬಂದು ಈಗ ಇಲ್ಲ ಸಲ್ಲದ ಆಪಾದನೆ ಮಾಡಿರ್ತಾರಲ್ಲ ಈಗ ಜನರು, ಅದನ್ನು ನಂಬ್ಕೊಂಡು ನೀವು ಇದನ್ನು ನಮ್ಮ ಪೆಟ್ರೋಲ್ ಬಂಕ್ ಮೇಲೆ ವಿಶ್ವಾಸ ಕಳೆದುಕೊಳ್ಳಿಕ್ಕೆ ಹೋಗಬೇಡಿ. ಯಾಕಂದರೆ ಒಂದಿಷ್ಟು ಜನರಿಗೆ ಬೇಕು ಅಂತಲೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡುವಂಥವ್ರು ಇರ್ತಾರೆ, ಆಯಿತಾ? ಸೊ ಅಂಥವ್ರ ಮಾತನ್ನು ಕೇಳಬೇಡಿ. ಅವರೇನೋ ಬಂದುಬಿಟ್ಟು ಗಲಾಟೆ ಮಾಡಿಬಿಟ್ಟು ಈ ಪೆಟ್ರೋಲ್ ಬಂಕಿಗೆ ಕೆಟ್ಟ ಹೆಸರು ತರಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಬಂದಿರ್ತಾರೆ. ಬಟ್ ಅದರಿಂದ ನಮಗೆ ಎಫೆಕ್ಟ್ ಆಗುತ್ತೆ. ಆದರೆ ಆ ರೀತಿ ಭಾವನೆ ಪಬ್ಲಿಕ್ಕಿಗೆ ಬರಬಾರ್ದು. ಯಾಕೆಂದರೆ ನಮ್ಮಲ್ಲಿ ಯಾವುದೇ ರೀತಿಯ ಮೋಸ ಆಗೋದೇ ಇಲ್ಲ. ಫ್ರಮ್ ದ ಡೇ 1 ಮೇಡಮ್ ಅವ್ರ ಶಪಥ ಏನು ಮಾಡಿದ್ದು, ಇಲ್ಲಿ ಬಂದಾಗ ನಾನು ಎಲ್ಲರಿಗೂ ಪ್ಯೂರ್ ಪೆಟ್ರೋಲ್ ಡೀಸೆಲ್ ಕೊಡ್ತೀವಿ, ಅಷ್ಟೇ ಅಲ್ಲದೆ ನಾವು ಯಾರ ಕಸ್ಟಮರ್ಗೂ ನಾವು ಮೋಸ ಮಾಡೋದಿಲ್ಲ ಅನ್ನೋದು JK ಸರ್ ಬಂದಾಗ ಅಲ್ಲಿ ಅವತ್ತು ಭಾಷಣ ಮಾಡಿದಾಗ ಮೇಡಮ್ ಅವರು ಓಪನ್ ಆಗಿ ಹೇಳಿದ್ದಾರೆ. ಆಮೇಲೆ ಒಬ್ಬ ಲೇಡಿಯಾಗಿ ಅವರು ಇಷ್ಟೆಲ್ಲ ಪೆಟ್ರೋಲ್ ಬಂಕ್ ನಡೆಸಿಬಿಟ್ಟು ನಮ್ಮಲ್ಲಿ ಯಾವುದೇ ಥರದ ಮೋಸನೂ ಆಗ್ತಾನೇ ಇಲ್ಲ, ಆಗೋದೂ ಇಲ್ಲ. ಆಟೋಮೇಷನ್ ನೀವೇ ರೆಕಾರ್ಡಿಂಗ್ ನೋಡ್ಕೊಳ್ಬೇಕಾದ್ರೆ ಅಲ್ಲಿ ಇವಾಗ ಸದ್ಯ ಅವನು ಹಾಕ್ತಾ ಇದ್ದಾನೆ, ಎಷ್ಟು ಅವನು ಹಾಕ್ತಾ ಇದ್ದಾನೆ ಅನ್ನೋದು ಈ ಪ್ರತಿಯೊಂದು ರೆಕಾರ್ಡಿಂಗ್ ಆಗುತ್ತೆ. 8 CCTV ಕ್ಯಾಮ್ರಾಗಳಿವೆ, CCTV ಕ್ಯಾಮ್ರಾದಲ್ಲೂ ರೆಕಾರ್ಡಿಂಗ್ ಆಗುತ್ತೆ. ಗನ್ ಎತ್ತಿ ವಾಪಸ್ ಇಟ್ಟಿಲ್ಲ ಅಂತ ಸುಳ್ಳು ಆಪಾದನೆ ಮಾಡಬೇಡಿ ದಯವಿಟ್ಟು. ಯಾವ ಪೆಟ್ರೋಲ್ ಬಂಕಲ್ಲೂ ಈ ರೀತಿ ಮಾಡ್ಲಿಕ್ಕೆ ಆಗೋದಿಲ್ಲ. ಎಲ್ಲೋ ಒಂದು ಕಡೆ ಆಗಿರೋ ಕೇಸನ್ನ ಇಲ್ಲಿ ಬಂದ್ಬಿಟ್ಟು ಇಲ್ಲೂ ಹಂಗಾಗುತ್ತೆ ಅನ್ನೋದನ್ನ ನೀವು ತಪ್ಪು ತಿಳ್ಕೊಬೇಡಿ. ದಯವಿಟ್ಟು ಜನರು ನಮ್ಮ ಮಾತನ್ನು ನಂಬಿ. ಓಕೆ, ಎಲ್ಲ ಪೆಟ್ರೋಲ್ ಬಂಕ್ನವರು ಕಳ್ಳರಲ್ಲ. ಓಕೆ. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ.